ಎಲ್ಲರಿಗೂ ನಮಸ್ಕಾರ ಕನ್ನಡಿಗರೇ. ಮಂಗಳವಾರದ ದಿನ ಆಯಿತು. ಪೂಜೆ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಮತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋದಾದ್ಮೇಲೆ ಎಲ್ಲ ಅವರಿದ್ದಾಗ ಎಲ್ಲ ಅಳ್ಬಿಟ್ಟಿರ್ತೀವಲ್ಲ, ಕಿಚನ್ನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ದೊಡ್ಸ್ಕೋಬೇಕಿತ್ತು ಅಡುಗೆ. ಅಷ್ಟರೊಳಗೆ ಬಟ್ಟೆ ಒಣಗಿ ಬರೋಣ ಅಂತ ಟೆರೆಸ್ ಮೇಲೆ ಹೋದೆ. ಬಟ್ಟೆ ಎಲ್ಲ ಒಣಹಾಕಿ ಇವತ್ತು ತುಂಬ ಚೆನ್ನಾಗಿ ಬಿಸಿಲು ಬಿದ್ದಿತ್ತು. ಇಷ್ಟು ದಿನ ಮೋಡ ಮುಚ್ಕೊಂಡೇ ಇರ್ತಿತ್ತು. ಇವತ್ತು ತುಂಬ ಚೆನ್ನಾಗಿ ಬಿಸಿಲು ಬಿಡ್ತು. ಹಂಗಾಗಿ ಮೇಲೇ ಒಣ ಹಾಕೋಣ ಬಟ್ಟೆ ಅಂತ ಹೋಗಿ ಮೇಲೆ ಬಟ್ಟೆ ಒಣ ಹಾಕಿದೆ. ಅಲ್ಲಿ ನೋಡ್ರೆ ಗಿಡಗಳು ಬಿಸಿಲಿಗೆಲ್ಲ ಬಾಡೋಗುತ್ತೆ ಅಂತ ನೀರು ಹಾಕೋಣ ಅಂತ ಹೋದೆ. ಎಷ್ಟು ಚಂದವಾಗಿ ಕರಿಬೇವು ಗಿಡ ಚಿಗುರ್ತಾ ಇತ್ತು. ಗುಲಾಬಿ ಗಿಡ, ಕರಿಬೇವು ಗಿಡ ಎಲ್ಲದಕ್ಕೂ ನೀರು ಹಾಕಿ, ಯಾಕಂದರೆ ತುಂಬ ಬಿಸಿಲಲ್ವಾ ಒಣಗೋಗ್ಬಿಡುತ್ತೆ ಅಂತ ಹೇಳಿ ಚೆನ್ನಾಗಿ ನೀರು ಹಾಕಿದ್ವಿ. ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇತ್ತು. ಅದನ್ನು ನೋಡೋಕೆ ಒಂಥರ ಖುಷಿ. ನಾವೇ ಗಿಡಗಳು ಹಾಕಿ ಬೆಳೆಸಿದ್ರೆ ಅದೊಂದು ಖುಷಿ. ಮತ್ತೆ ಕೆಳಗೆ ಬಂದೆ. ಮಧ್ಯಾಹ್ನ ಅಮ್ಮ ಬಂದರು. 2 ವಿಷಲ್ ಪಲ್ಯಕ್ಕೆ ರುಬ್ಕೋಬೇಕು. ಏನೇನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಕೊತ್ತಂಬರಿ ಹಾಕಿ ರುಬ್ಬಿಟ್ಕೊಂಡಿದ್ದಾರೆ. ಆ ಸಾಂಬಾರು ಪುಡಿನೂ ರುಬ್ಬಿಟ್ಕೊಂಡಿರೋದು. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀವಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಬೇಕು. ಕರಿಬೇವು ಹಾಕಿದ್ದೀವಿ. ಅದಾದಮೇಲೆ ಈರುಳ್ಳಿ ಹಾಕಬೇಕು. ಸ್ವಲ್ಪ ಕೆಂಪಾಗೋವರೆಗೂ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ತಗೊಂಡೆಲ್ಲ ಆಡಿಸಿ ಕೆಂಪು ಹಾಕ್ತಿದ್ರೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರೋ ಟೊಮೊಟೊನ ಅದಕ್ಕೆ ಹಾಕಿ ರುಬ್ಬಿದ ಮಿಶ್ರಣನ ಮತ್ತೆ ಅದಕ್ಕೆ ಹಾಕಬೇಕು. ರುಬ್ಬಿದ ಮಿಶ್ರಣ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ತೊಳೆದು ಮತ್ತೆ ಅದಕ್ಕೆ ನೀರು ಹಾಕಿ ಎಲ್ಲನೂ ಒಂದ್ಸಲ ಮತ್ತೆ ಆಡಿಸ್ಬೇಕು. ಬೇಸಕ್ಕೆ ಉಪ್ಪು ಹಾಕಿದ್ವಿ ಜೋಡೆಕಾಯಿಗೆ. ಈಗ ಮತ್ತೆ ಒಗ್ಗರಣೆ ಕೊಟ್ಟಿದ್ದೀವಿ, ಅದಕ್ಕೆ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಬಿಡ್ರಿ. ಈಗ ಬೇಯಿಸಿಡ್ಕೊಂಡಿದ್ವಲ್ಲ ಜೋಳೆಕಾಯಿ 2 ವಿಷಲ್ ಹೊಡ್ಸಿದ್ವಿ, ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ವಿ. ಅದನ್ನು ಇದಕ್ಕೆ ಸುರಿತಾ ಇದ್ವಿ. ಜೋಳೆಕಾಯಿ ಪಲ್ಯನ ನಾವು 2 ಥರ ಮಾಡ್ತಿದ್ವಿ. ಇದು ಮೆಣಸಿನ್ಕಾಯಿ ರುಬ್ಬಿ ಮಾಡ್ತೀವಿ. ಇನ್ನೊಂದು ಖಾರದ ಪುಡಿ, ಸಾಂಬಾರು ಪುಡಿ ಹಾಕಿ ಅದೊಂಥರ ಮಾಡ್ತಿದ್ದೀವಿ. ಅದಕ್ಕೆ ಇದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀವಿ. ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಲೈಕ್ ಮಾಡಿ. ಇದ್ರ ಜೊತೆಗೆ ಮೆಂತ್ಯ ಚಪಾತಿ ಮಾಡ್ತಾಯಿದ್ದೀವಿ. ಇದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲ ಮತ್ತು ಕುಶುನಿ ಕಾಳಿನ ಪುಡಿ ಹಾಕ್ತೀವಿ. 1 ಚಮಚ ಅಷ್ಟು ಕುಶುನಿ ಕಾಳು ಪುಡಿ ಹಾಕ್ತೀವಿ. ಗೂರಾಳ್ ಪುಡಿನೂ ಅಂತಾರೆ, ನಾವು ಕುಶುನಿ ಪುಡಿ ಅಂತೀವಿ. ಶೇಂಗಾನ ಹುರ್ಕೊಂಡು ಮತ್ತು ಗೂರಾಳನ್ನ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಜೋಳೆಕಾಯಿ ಪಲ್ಯಕ್ಕೆ. ಮತ್ತು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀವಿ. ರಸ ನಾವು ಹುಣಸೆಹಣ್ಣು ನೆನೆ ಹಾಕಿದ್ವಲ್ಲ, ಅದನ್ನು ರಸ ಮಾಡಿದ್ನ 2, 3, 4 ಸ್ಪೂನ್ ಹಾಕ್ತಾಯಿದ್ದೀವಿ. 1-2 ನಿಮಿಷ ಇದು ಲಿಡ್ ಹಾಕಿ ಮುಚ್ಚಿ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ. ಬೆಂದಿರುತ್ತೆ, ಸ್ವಲ್ಪ ಆದ್ರೂ ಬಿಡಬೇಕು. ಮಸಾಲ ಎಲ್ಲ ಹಿಡ್ಕೋಬೇಕಲ್ವ ಅದಕ್ಕೆ. ಆಮೇಲೆ ಉಪ್ಪೆಲ್ಲ ಇದೆ ನೋಡ್ಕೊಳ್ರಿ ಒಂದ್ಸಲ. ಕರೆಕ್ಟ್ ಐತಾ? ಸೂಪರಾಗಿದೆ ಪಲ್ಯ. ನೀವು ಟ್ರೈ ಮಾಡಿ, ಚೆನ್ನಾಗಿದೆ ಅಂದರೆ ಕಮೆಂಟ್ ಹಾಕಿ. ಮಕ್ಕಳಿಗೆ ಇದನ್ನೆಲ್ಲ ಮಾಡಿಕೊಟ್ರೆ ತುಂಬ ಶಕ್ತಿ ಬರುತ್ತೆ. ಇದರಲ್ಲಿ ಏನು ತಿಂದರೂ ಫುಡ್ ಇಲ್ಲ, ಹಂಗಾಗಿ ಇದರಲ್ಲೂ ಮಮ್ಮಿ ಪಲ್ಯ ಮಾಡ್ತಾಯಿದ್ದಾರೆ. ಅದನ್ನು ಈಗ ತಗೊಂಡು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದಾರೆ. ಇದರಲ್ಲಿ ಒಂದು ಸ್ವಲ್ಪ ಪಲ್ಯ ಮಾಡೋಣ ಜೋಡೆಕಾಯಿ ಪಲ್ಯ ಜೊತೆಗೆ ಅಂತ. ಬನ್ನಿ ನೋಡೋಣ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀವಿ. ಜೀರಿಗೆ ಹಾಕ್ಬೇಕು ಸ್ವಲ್ಪ. ಈರುಳ್ಳಿ ಒಂಥರ ಬಾಡಿಸಿ. ಟೊಮೊಟೊ ಜಾಸ್ತಿನೇ ಹೆಚ್ಕೊಂಬಿಡಿ, ಸ್ವಲ್ಪ ಟೈಮ್ ಬೇಗನೆ ಯೂಸ್ ಆಗುತ್ತೆ ಇದಕ್ಕೆ. ನೋಡ್ಕೊಂಡು ಖಾರದ ಪುಡಿ ಹಾಕಿ. ಇದು ಮನೆಯಲ್ಲೇ ಮಾಡಿದಂಥ ಖಾರದ ಪುಡಿ. ಬೆಳ್ಳುಳ್ಳಿ, ಉಪ್ಪು ಮತ್ತು ಎಣ್ಣೆ ತಗೊಂಡೋದ್ರೆ ಕುಟ್ಕೊಡ್ತಾರೆ ಖಾರದ ಪುಡಿಯಲ್ಲಿ.
ಖಾರ ನೋಡ್ಕೊಂಡು ಹಾಕಿದ್ದಾರಮ್ಮ. ದೊಡ್ಡವರಿಗಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ರಿ ಮಾಡಿ. ಒಂದೊಂದು ಕಾಳಲ್ಲಿ ಒಂದೊಂದು ಥರ ಪ್ರೋಟೀನ್ ಇರುತ್ತೆ, ಹಂಗಾಗಿ ಎಲ್ಲ ಕಾಳುಗಳು ಮಡಿಕೆ ಕಟ್ಟಿರೋದು ಇದು. 1 ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ MTRದು ಹಾಕ್ತಾಯಿದ್ದೀವಿ. ಕೊತ್ತಂಬರಿ ಸಣ್ಣಕ್ಕೆ ಹೆಚ್ಕೊಂಡು ಅದಕ್ಕೆ ಹಾಕಿರಿ ಲಾಸ್ಟಿಗೆ. ಆಮೇಲೆ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿದರೆ ಅಲ್ಲಿಗೆ ಪಲ್ಯ ರೆಡಿ. 2 ಪಲ್ಯನೂ ರೆಡಿ ಆಯಿತು. ಇವಾಗ ಅದ್ರ ಜೊತೆಗೆ ಚಪಾತಿ ಮಾಡಬೇಕು. ಆಶೀರ್ವಾದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನಲ್ಲಿ. ಆಶೀರ್ವಾದ ಗೋಧಿ ಹಿಟ್ಟಿಗೆ ಮೆಂತ್ಯ ಚಪಾತಿ ಮಾಡೋಣ ಅಂತ. ಸ್ವಲ್ಪ ಉಪ್ಪು, ಖಾರದ ಪುಡಿ, ಜೀರಿಗೆ, ಮೆಂತ್ಯ ಸೊಪ್ಪು ಒಂದು ಕಟ್ ಬಿಡಿಸಿ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀವಿ. ಎಲ್ಲ ಒಂದಾದ್ಮೇಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಕೊಡಿ. ಎಲ್ಲರಿಗೂ ಚಪಾತಿ ಹಿಟ್ಟು ಕಲ್ಸೋಕ್ಕೆ ಬಂದೇ ಬರುತ್ತೆ, ಹಾಗಾಗಿ ಚಪಾತಿ ಹಿಟ್ಟನ್ನ ಕಲಸೋದೇನು ಹೇಳ್ಬೇಕಾಗಿಲ್ಲ. ಆದರೂ ನೀರಾಗಿ ಸ್ವಲ್ಪ ನೀರಲ್ಲಾಗಿ ಕಲಿಸ್ತಾರೆ. ಈ ಕಡೆ ನೀರು ಅಲ್ಲ, ಈ ಕಡೆ ಗಟ್ಟಿನೂ ಅಲ್ಲ, ಆ ಥರ ಸ್ಮೂತಾಗಿ ಒಂಚೂರು ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಡು ಲಾಸ್ಟಿಗೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಒಂದು 5-10 ನಿಮಿಷ ಅದು ನೆನೆ ಇಡಲಿ ಚಪಾತಿ ಹಿಟ್ಟು ಚೆನ್ನಾಗಿ. ಆಮೇಲಿಂದ ಎಲ್ಲ ಆದಮೇಲೆ ಚೆನ್ನಾಗಿ ಕಲಸಿದ ಮೇಲೆ ನೋಡಿ ಕಲ್ಲರೆಲ್ಲ ನಾವು ಖಾರದ ಪುಡಿ ಹಾಕಿದ್ವಲ್ಲ ಚೇಂಜ್ ಇದೆ. ಸ್ವಲ್ಪ ನೆನಿಲಿ ಅಂತ ಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ನೆಂದಾದ್ಮೇಲೆ ಮತ್ತೆ ಸ್ವಲ್ಪ ಉಳ್ಳೆ ಎಲ್ಲ ಮಾಡಿಕೊಂಡು ಉದ್ದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಊಟಕ್ಕೆ ರೆಡಿ ಆಗಬೇಕಲ್ವ, ಹಂಗಾಗಿ ಮೆಂತ್ಯ ಚಪಾತಿ ಉದ್ದಿದೆ ಬೇಯಿಸಿದ್ವಿ. ಬೇಯಿಸಾದ್ಮೇಲೆ ಈ ಥರ ಬಂತು. ಅದಕ್ಕೆ ಜೋಳಕಾಯಿ ಪಲ್ಯ, ಕಾಳಿನ ಪಲ್ಯ ಮತ್ತು ಚಟ್ನಿ ಪುಡಿ ಮೊಸರು ಜೊತೆ ಊಟ ರೆಡಿ ಆಯಿತು. ಬನ್ನಿ ಎಲ್ಲರೂ ಊಟಕ್ಕೆ. ಇವತ್ತಿಂದು ದಿನ ಈ ಥರ ಇತ್ತು. ಇದು ಮಂಗಳವಾರ ದಿನದ್ದು ನಡೆದಿದ್ದು ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.